ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಶುಕ್ರವಾರ, ಸೊ ಅದಕ್ಕೆ ನಾನು ಸಂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಭರತನಾಟ್ಯಮ್ಮು. ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಬಿಟ್ಟು ಬಂದು ನಾನು ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ವರ್ಲ್ ಕಲ್ಲು ತಂದಿದ್ವಿ ನಾವು ಇವತ್ತು. ಸೊ ಹೇಗಿದ್ದರೂ ಶುಕ್ರವಾರ ಬಂದಿದೆ ಅಂತ ಹೇಳಿಬಿಟ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ಒಳ್ಳೆ ಪ್ರಾಮುಖ್ಯತೆ ಇದೆ ಅಲ್ವಾ, ಅದನ್ನು ಲಕ್ಷ್ಮಿ ಥರನೇ ಭಾವಿಸ್ತಾರೆ. ಅದಕ್ಕೆ ಒಂದು ಸ್ವಲ್ಪ ನೀಟಾಗಿ ಎಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹೇಗೋ ನಮ್ಮ ಮನೆಯಲ್ಲಿ ವರ್ಲ್ ಕಲ್ಲು ಇರಲಿಲ್ಲ, ಸೊ ರುಬ್ಬೋದಕ್ಕೆ ಅಂತ ಹೇಳಿಬಿಟ್ಟು ಬೇಕಾಗಿತ್ತು. ಅದರಲ್ಲೆಲ್ಲ ಚಟ್ನಿ ಇದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಹೊಸ್ದಾಗಿ ಅದನ್ನು ತೊಗೊಂಡ್ವಿ. ಇನ್ನು ಹೊಸ್ದಾಗಿ ತೊಗೊಂಡಿದ್ದೀವಿ ಅಂತ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಮಾಡಿಕೊಂಡೆ. ಮತ್ತು ಅದೇ ಥರನೇ ಬಾಗಿಲಿಗೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಟು ಇನ್ನೂ ಪೂಜೆ ಮಾಡಿರಲಿಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಬೇಕು. ಇದೆಲ್ಲ ನನ್ನ ಮಗಳು ಕ್ಲಾಸಿಂದ ವಾಪಸ್ ಬರೋ ಅಷ್ಟರೊಳಗಡೆ ಮುಗಿಸ್ಕೊಬೇಕು, ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನಾನು ಅವಳನ್ನ ಕರ್ಕೊಂಬರೋದಕ್ಕೆ ಟೈಮ್ ಸರಿ ಹೋಗ್ಬಿಡುತ್ತೆ. ಎಷ್ಟೇ ನೀಟಾಗಿ ಮಾಡಿದ್ರು ಇವಾಗ ಈವ್ನಿಂಗ್ ಮಾಡಿರೋದ್ರಿಂದ ನನ್ನ ಮಕ್ಕಳು ನೀಟಾಗಿ ಇಡೋದಿಲ್ಲ. ನೋಡಿ, ಮಕ್ಕಳಿರೋ ಮನೆ ಅಲ್ವಾ, ಎಲ್ಲ ಆರಿಸ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಓಕೆ, ಏನೂ ಆಗಲ್ಲ. ಮತ್ತು ಹಂಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬಂದೆ. ದಿನ ಯಾವಾಗಲೂ ಒಂದೇ ಥರನೇ ಇರಲ್ಲ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಒಂದೊಂದು ದಿನ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಬಿಡ್ತೀನಿ, ಒಂದೊಂದು ದಿನ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಮಿಸ್ ಮಾಡದೆ ಈ ಥರ ಸಂಜೆ ಟೈಮು ಮಾಡ್ಕೊಳ್ತೀನಿ. ಸೊ ಒಂಥರ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ಒಂಥರ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಎಷ್ಟೇ ಕಷ್ಟ ಆದರೂ ಮಾಡ್ಕೊಂಬಿಡ್ತೀನಿ. ಒಂದು ಚಿಕ್ಕದು ಒಂದು ದೊಡ್ಡದು ನೋಡಿದ್ರಲ್ವ ಕಲ್ಲು, ಚೆನ್ನಾಗಿದೆಯಲ್ವಾ? ಸೊ ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಅದೆಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಕರ್ಕೊಂಬಂದಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತು ಕಾಫಿ ಮಾಡಿಕೊಂಡು ಕುಡಿದೆ. ಸೊ ಒಂಥರ ರಿಲ್ಯಾಕ್ಸ್ ಆಗಿಬಿಡುತ್ತೆ ಕಾಫಿ ಮಾಡ್ಕೊಂಡು ಕುಡಿದ್ರೆ. ಆಮೇಲೆ ಡಿನ್ನರ್ಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಇದೇ ಒಂದು ಯೋಚನೆ, ಏನು ಮಾಡೋದು ಅಂತಲೇ. ಒನ್ ಟೈಮ್ಗೆ ಏನಾದರೂ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕನ್ ತೊಗೊಂಬಂದು ಚಿಕನ್ ಗ್ರೇವಿ ಥರ, ಯಾವುದೇ ಥರ ಮಸಾಲೆನ ಏನು ರುಬ್ಕೊಳ್ದೆ ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡ್ಬೋದು. ಸೊ ಈಸಿನೂ ಮತ್ತು ವೆರಿ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ತಾನೆ ಕಿಚನಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸೋದಿತ್ತು, ಅವರು ಹಾಲಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ಕೊತಾ ಇದ್ದಾರೆ. ನಾನು ಅಷ್ಟರೊಳಗಡೆ ಊಟ ಎಲ್ಲ ರೆಡಿ ಮಾಡಿಬಿಟ್ರೆ, ಅಡುಗೆ ರೆಡಿ ಮಾಡಿಬಿಟ್ರೆ ಬೇಗ ಊಟ ಮಾಡಿ ಮಕ್ಕಳು ಬೇಗ ಮಲಗ್ತಾರಲ್ವ, ಅದಕ್ಕೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒನ್ ಟೈಮ್ಗೆ ಮಾಡ್ತಾ ಇರೋದ್ರಿಂದ ಚಿಕನ್ ಗ್ರೇವಿನ ನಾಳೆ ಸಾಟರ್ಡೆ ಅಲ್ವಾ, ನಾವು ಸಾಟರ್ಡೆ ತಿನ್ನೋದಿಲ್ಲ. ಅದಕ್ಕೆ ಒನ್ ಟೈಮ್ಗೆ ಮುಗಿಯೋ ಥರ ಯಾವುದೇ ಥರ ಏನೂ ರುಬ್ಕೊಳ್ದೆ ಈ ಥರ ಈಸಿಯಾಗಿ ರೆಡಿ ಮಾಡ್ಕೊಬೋದು. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗಿಬಿಡುತ್ತೆ. ಇದಕ್ಕೆ ಮುದ್ದೆ ಮತ್ತು ರೈಸು ನಾನು ಮಾಡಿದ್ದೀನಿ, ಒಳ್ಳೆ ಕಾಂಬಿನೇಷನು. ಚಪಾತಿಗೂ ಆಗುತ್ತೆ, ಬಟ್ ನಾನು ಮುದ್ದೆ ಮಾಡಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಚಿಕನ್ ಮಸಾಲೆ ಮತ್ತು ಧನಿಯಾ ಪೌಡರು ಮನೆಯಲ್ಲಿ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಮತ್ತು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಕುದಿಸ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ನಾವು ಲಾಸ್ಟಲ್ಲಿ ಅದಕ್ಕೆ ಹಾಕ್ಕೊಂಡ್ರೆ ಈಸಿಯಾಗಿ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಗ್ಯಾಸ್ ಮೇಲೆ ಒಂದು ಸೈಡು ನಾನು ಕಿಚನ್ ಮಾಡ್ತಾ ಇನ್ನೊಂದು ಸೈಡು ಮುದ್ದೆಗೆ ಅಂತ ಇಟ್ಟಿದ್ದೆ. ಮುದ್ದೆ ಎಲ್ಲ ಬೆಂದಿದ್ದೆಲ್ಲ ಆದಮೇಲೆ ತೊಳ್ಸ್ಕೊಂಬಿಡೋಣ ಮುದ್ದೆನ ಅಂತ ಹೇಳಿಬಿಟ್ಟು ನೋಡಿ ಮುದ್ದೆನೆಲ್ಲ ತೊಳ್ಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ವೈಟ್ ಕಲರಾಗೇ ಇರುತ್ತೆ, ಒಂಥರ ಆಂಧ್ರ ಮುದ್ದೆನೂ ಅಲ್ಲ, ಕರ್ನಾಟಕ ಮುದ್ದೆನೂ ಅಲ್ಲ, ಆ ಥರ ತೊಳ್ಸಿರ್ತೀವಿ ನಾವು ಮುದ್ದೆನ. ಈ ಥರ ಇದ್ರೇ ನಮ್ಮ ಮನೇಲಿ ತಿನ್ನೋದು. ಸೊ ಇದನ್ನು ಮುದ್ದೆ ಎಲ್ಲ ಮಾಡಿ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಊಟ ಎಲ್ಲ ಬಡಿಸಿದ್ದಾದಮೇಲೆ ಅವರನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಿಚನ್ ಕ್ಲೀನ್ ಮಾಡ್ಕೊಂಡ್ರೇ ಮತ್ತು ಬೆಳಗ್ಗೆ ಬೇಗ ಆಗಿಬಿಡುತ್ತೆ ಕೆಲಸ ಅಂತ ಹೇಳಿಬಿಟ್ಟು. ನಾಳೆ ಹೇಗಿದ್ದರೂ ಸಾಟರ್ಡೆ, ಸೊ ಸ್ವಲ್ಪ ಲೇಟಾಗೂ ಎದ್ದೇಳ್ಬೋದು ಅಂತ ಒಂಥರ ಖುಷಿ. ಆದ್ರೂ ಕೆಲಸ ಮುಗಿಸ್ಕೊಂಬಿಟ್ರೆ ಬೆಳಗ್ಗೆ ಟಿಫನ್ಗೆ ನಾವು ಬೇಗ ರೆಡಿ ಮಾಡ್ಕೊಬೋದು, ನಮಗೂ ಮೈಂಡು ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಆದಷ್ಟು ಎಲ್ಲ ಕೆಲಸ ಎಲ್ಲ ಆದಮೇಲೆ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಕಿಚನಲ್ಲಿ ಪಾತ್ರೆ ಏನಿದೆಯೋ ಅದನ್ನೆಲ್ಲ ತೊಳೆದು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ.
ಆದಷ್ಟು ಕ್ಲೀನಾಗಿರಬೇಕು ಅಂತಲೇ ನೋಡ್ತೀನಿ. ಮಕ್ಕಳಿರೋ ಮನೆಯಲ್ಲಿ ಯಾವ ಥರ ಅಂತ ನಿಮಗೂ ಗೊತ್ತಿದೆಯಲ್ವಾ? ಸೊ ಸ್ವಲ್ಪ ದಿನ ಮತ್ತೆ ಸರಿ ಹೋಗ್ಬಿಡುತ್ತೆ ಅಂದ್ಕೊಂಡೆ ಡೈಲಿ ರುಟೀನ್ ಈ ಥರನೇ ಆಗ್ತಾ ಇರುತ್ತೆ. ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.